ಹರೇ ಶ್ರೀನಿವಾಸ. ಎಲ್ಲರಿಗೂ ಹಾಗೇ ಒಂದು ನೆನಪಾಯಿತು ವಿಷಯ. ಏನಪ್ಪ ಅಂತಂದರೆ ಹೇಳ್ತೀನಿ. ಏನಂದರೆ ಹಾಗೆ ಒಬ್ಬರು ನಮ್ಮ ಸ್ನೇಹಿತರು ಫೋನಲ್ಲಿ ಮಾತಾಡ್ತಾ ಇದ್ದಾಗ ಹೇಳಿದರು, ನಮ್ಮ ಮನೆಯಲ್ಲಿ ಏನೇ ರೇಷನ್ ತಂದ್ರೂ ನಿಲ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ, ಎಷ್ಟೇ ತಂದ್ರೂ ಬೇಗ ಬೇಗ ಖಾಲಿ ಆಗುತ್ತೆ, ಎಲ್ಲ ಡಬ್ಬಿಗಳು ಖಾಲಿ ಆಗುತ್ತೆ ಅಂತ ಹೇಳಿದರು. ಆವಾಗ ನಾನು ಕೇಳಿದೆ ಅವರಿಗೆ, ನೀವು ಯಾವ ರೀತಿ ತರ್ತೀರಾ ಅಂತಂದು. ಅವ್ರು ಹೇಳಿದರು, ಎಲ್ಲ ರೇಷನ್ ಖಾಲಿ ಆದಮೇಲೆ ಮತ್ತೆ ಎಲ್ಲ ಡಬ್ಬಗಳನ್ನ ತೊಳೆದ್ಬಿಟ್ಟು ನಾನು ಒಣಾಕಿ ಖಾಲಿ ಇಡ್ತೀನಿ, ಆಮೇಲೆ ಮತ್ತೆ ಹೊಸ ರೇಷನ್ ತಂದು ಹಾಕ್ತೀವಿ ಅಂತ. ಈ ಪ್ರೊಸೆಸಿಂಗ್ನಲ್ಲಿ ಏನಾಗುತ್ತೆಪ್ಪ ಅಂತಂದರೆ, ಅವರು ತೊಳೆದು ಖಾಲಿ ಇಟ್ಟು ಮತ್ತೆ ತಂದು ಹಾಕೋಷ್ಟಿಗೆ 1 ವೀಕ್ ಆಗುತ್ತೆ. ಈ 1 ವೀಕಲ್ಲಿ ಏನಾಗುತ್ತೆಪ್ಪ ಅಂತಂದರೆ, 1 ವೀಕ್ ನಿಮ್ಮ ಮನೇಲಿರೋ ಡಬ್ಬೆಗಳೆಲ್ಲ ಖಾಲಿ ಆಗುತ್ತೆ. ಖಾಲಿ ಆದಾಗ ಅದು ನಿಮಗೆ ಮೈಂಡಿಗೆ ಖಾಲಿಯಾಗಿದೆ ಅಂತ ಸೂಚಿಸುತ್ತದೆ. ಇದರಿಂದ ಏನಾಗುತ್ತೆ ಅಂದರೆ, ಯಾವಾಗಲೂ ರೇಷನ್ ಏನೇ ಮನೇಲಿ ಖಾಲಿ ಆದರೆ ಖಾಲಿಯಾಗಿದೆ ಅಂತ ದಯವಿಟ್ಟು ಹೇಳಬೇಡಿ, ತುಂಬಿದೆ ಇಲ್ಲ ಹೆಚ್ಚಾಗಿದೆ ಅಂತ ಹೇಳಿ. ಅದನ್ನು ನಿಮ್ಮ ಮನೆಯವ್ರಿಗೂ ಈ ಥರ ಹೇಳಿದರೆ ಹೀಗೆ ಅಂತ ಹೇಳಿ. ಆಮೇಲೆ ಇನ್ನೊಂದೇನಪ್ಪ ಟಿಪ್ಪು ಅಂತಂದರೆ, ಮೇಲೆ ಅಸ್ತು ದೇವತೆಗಳಿರುತ್ತಾರೆ, ಯಾವಾಗಲೂ ಅಸ್ತು ಅಂತ ಹೇಳ್ತಿರ್ತಾರೆ. ಆದ್ದರಿಂದ ನೀವು ಖಾಲಿಯಾಗಿದೆ ಅಂದರೆ ಅವರು ಅಸ್ತು ಅಂತಾರೆ. ತುಂಬಿದೆ ಅಂದರೆ ನಿಮ್ಮ ಮನೆ ಯಾವಾಗಲೂ ಸಮೃದ್ಧಿಯ ಸಂಕೇತವಾಗಿ ತುಂಬುತ್ತೆ. ಇನ್ನೊಂದು ಗೃಹಿಣಿಯರಿಗೆ ಏನು ಟಿಪ್ಪು ಅಂದರೆ, ಯಾವಾಗಲೂ ಈಗ ಅಕ್ಕಿ ಆಯಿತು, ತೊಗರಿಬೇಳೆ ಆಯಿತು, ಬೆಲ್ಲ ಮತ್ತು ಉಪ್ಪು ಇದೆಲ್ಲ ಲಕ್ಷ್ಮಿ ಸಂಕೇತ ಅಂತಾರೆ. ಇದು ಪೂರ್ತಿ ಖಾಲಿ ಆಗೋವರೆಗೂ ಬಿಡಬಾರ್ದು. ಇದು ಒಂದು 1/2 kg ಅಥವಾ 1/4 kg ಇರುವಾಗಲೇ ನೀವು ತಂದು ಇಟ್ಕೋಬೇಕು. ಯಾವಾಗಲೂ ಡಬ್ಬಿನ ಆದಷ್ಟು ಅಕ್ಕಿನ ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಹಾಕಬೇಡಿ. ಅಕ್ಕಿ ಅದು ಅನ್ನಪೂರ್ಣೇಶ್ವರಿ ಒಂದು ಸಂಕೇತ, ಆದ್ದರಿಂದ ಅಕ್ಕಿ ಡಬ್ಬಿ ಕೆಳಗಡೆ ಒಂದು ಮಣೆ ಏನಾದರೂ ಹಾಕಿಡಿ. ಆಮೇಲೆ ಈಗ ನಾನು ತೋರಿಸ್ತಾ ಇರೋದು, ನಾನು ಯಾವಾಗಲೂ ಮಾಡ್ತೀನಿ, ಇದು ನಮ್ಮ ಗುರುಗಳು ಹೇಳಿದ್ದು. ಸೊ ಏನಂದರೆ, ಇದು ಗೋಮತಿ ಚಕ್ರ, ಆಮೇಲೆ ಏನಿದು ಕವಡೆ ಅಂತ ಹೇಳ್ತಾರೆ. ಇದು ಸಮುದ್ರದಿಂದ ಬಂದಿದ್ದಲ್ಲ, ಲಕ್ಷ್ಮೀ ದೇವಿಯ ಅಣ್ಣ ತಮ್ಮರಿದ್ದಂಗೆ ಇದು. ಸೊ ಇವುಗಳನ್ನ ಈ ಥರ ಕೆಂಬಟ್ಟೆನಲ್ಲಿ ಹಾಕಿ, ನಿಮ್ಮ ಮನೆಯಲ್ಲಿ ಒಂದು ಬೆಳ್ಳಿ ಕಾಯಿನ್ ಇಲ್ಲ ಅಂದರೆ ನಾರ್ಮಲ್ ಕಾಯಿನ್ ಹಾಕಿಬಿಟ್ಟು ಅರಿಶಿನ ಕುಂಕುಮ ಹಾಕಿ ಶುಕ್ರವಾರ ಇದನ್ನು ಗಂಟು ಈ ಥರ ಹೀಗೆ 4 ಮೂಲೆಯಲ್ಲಿ ಸೇರಿಸಿ ಕಟ್ಬಿಟ್ಟು ಅಕ್ಕಿ ಡಬ್ಬದಲ್ಲಿ ಹಾಕಿಡಿ. ಆವಾಗ ಪ್ರತಿಯೊಂದು ಮನೆಯಲ್ಲಿರುವಂಥ ರೇಷನ್ನು ಸಮೃದ್ಧಿ ಆಗುತ್ತೆ. ಇನ್ನೊಂದು ಸತಿ ಹೇಳ್ತೀನಿ, ಉಪ್ಪನ್ನ ಯಾವಾಗಲೂ ಜಾಡಿನಲ್ಲಿ ಇಲ್ಲ ಕಾಜಿನ ಬಾಟ್ಲಲ್ಲಿ ಹಾಕಿಡಿ. ನೀವು ಟಾಟಾ ಸಾಲ್ಟ್ ತಂದರೆ ಅದು ಅಡುಗೆಗೆ ಯೂಸ್ ಮಾಡಿ. ಇನ್ನೊಂದು ಹಳ್ಳುಪ್ಪು ಯಾವಾಗಲೂ ಒಂದು ಜಾಡಿನಲ್ಲಿ ತುಂಬಿರಬೇಕು. ಉಪ್ಪು ಮತ್ತು ಅಕ್ಕಿ ಹಾಗೆ ತೊಗರಿಬೇಳೆ ಮತ್ತು ಬೆಲ್ಲ ಯಾವಾಗ್ಲೂ ತುಂಬಿರಬೇಕು. ಮತ್ತು ಉಪ್ಪು ಮತ್ತು ಎಣ್ಣೆನ ಪಕ್ಕ ಇಡಬೇಡಿ, ಯಾಕಂದರೆ ಜಗಳ ಸ್ಟಾರ್ಟ್ ಆಗುತ್ತೆ. ರಾಹು ಮತ್ತು ಕೇತುದು ದಶೆ ಸ್ಟಾರ್ಟ್ ಆಗುತ್ತೆ. ಅಡುಗೆ ಮನೆ ಅನ್ನೋದು ಅದರಲ್ಲಿ ರಾಹುದು ದಶೆ. ಮತ್ತು ಊಟನ ಯಾವಾಗಲೂ ಅಡುಗೆ ಮನೆಯಲ್ಲೇ ಊಟ ಮಾಡಿ, ರಾಹು ದಶೆ ಕಮ್ಮಿ ಆಗುತ್ತೆ. ಇದೆಲ್ಲ ಜ್ಯೋತಿಷ್ಯದಲ್ಲಿದೆ. ಜಾತಕ ಕೇಳೋರಿಗೆ ಬೇಕಿದ್ರೆ ನೀವು ಕೇಳ್ಬೋದು. ನಾನು ಸರಿಯಾಗಿ ನಮ್ಮ ಮನೆಯಲ್ಲಿ ತಿಳ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಇದರಿಂದ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ. ಹರೇ ಶ್ರೀನಿವಾಸ. ಧನ್ಯವಾದಗಳು.